ಆರ್ಯ ಸಂಘದ ವತಿಯಿಂದ 2ನೇ ಸಂಧಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳಿ ಅದಕ್ಕೆ ಒಂದು ಕಡೆ ಅಣ್ಣ ಬಸವಣ್ಣವರು ಒಂದು ಮಾತನ್ನ ಹಿಂಗೆ ಹೇಳಿದ್ರಲ್ಲ ಮಲ್ಲು. ಏನ್ ಹೇಳಿದ್ರು ಅಣ್ಣ ಬಸವಣ್ಣವರು? ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ. ಕಡುಬಡವನಯ್ಯ. ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ. ಹೌದು. ಎನ್ನ ಕಾಲೇ ಕಂಬ ದೇಹ ದೇಗುಲ ಎನ್ನ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ್ರು. ಹಿಂಗಂದ್ರೆ ಏನ್ರಿ ಮಾತ? ಹಿಂಗಂದ್ರೆ ಏನು ಮಾತಿನ ತಾತ್ಪರ್ಯ ಇಷ್ಟೇ ಅದ. ಏನದ? ಅಣ್ಣ ಬಸವಣ್ಣವ್ರು 12ನೇ ಶತಮಾನದೊಳಗ ಗುರುವಿಗೆ ಮಾತು ಹೇಳ್ತಿದ್ರತ್ತ ತಮ್ಮ. ಏನಂತ ಹೇಳಿದ್ರು? ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ ಅಂತಾರೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ. ನಾ ಭಕ್ತಿ ಒಳಗ ಬಹಳ ಬಡವದೀನಿ. ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ, ಹೌದು. ನನ್ನ ಶಿರ ಒಯ್ದು ಕಳಸ ಮಾಡ್ಕೋ ಅಂದ್ರು. ಹೌದಾ? ನೋಡು ಮಲ್ಲನ, ಏನಾಯ್ತವ? ಗುರುವಿಗೆ ಅಣ್ಣ ಬಸವಣ್ಣವ್ರು ಅಷ್ಟು ಚಂದ ಮಾತುಗಳನ್ನ ಹೇಳ್ಯಾರ. ಈಗಿನವ್ರು ಹೇಳಂಗದಾರನ? ಈಗಿನವ್ರು ಏನ್ ಹೇಳ್ತಾರಪ್ಪ? ಈಗಿನವ್ರು ಮಾಡೋದಕ್ಕ ಆಗಿನವ್ರು ಮಾಡೋದಕ್ಕ ಭಕ್ತಿ ಅಜಾಗಜೇಂದ್ರ ಅಂತರದ ಬಹಳ ಫರಕ್ ಅದ. ಹೌದೌದು. ಅದಕ್ಕ ಅವರು ಅಣ್ಣ ಬಸವಣ್ಣವರು ಗುರುವಿಗೆ ಸಾರಿ ಸಾರಿ ಮಾತು ಹೇಳ್ತಿದ್ರು. ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ನಾವು ನೀವೆಲ್ಲರೂ ನಡಿಬೇಕಾಗ್ಯದ. ಇರ್ಲಿ ಅದಕ್ಕೆ ನಮ್ಮ ಮಣ್ಣಿಮಿ ಮದಗೊಂಡ ಮುತ್ತೇರ ಮಾತು ಹೇಳಿದ್ರು. ಏನ್ ಹೇಳ್ರಿ? ಮಣ್ಣಿಮಿ ಮದಗೊಂಡ ಇವ್ರಿಗೆ ಯಾಕೆ ಅನ್ಬೇಕಾಗ್ಯದ? ಇವ್ರಿಗೆ ಯಾಕೆ ಹಸಿ ಏನ ಅಂದ್ರು? ಈಗಿನವ್ರಿಗೆ ಹಿಂದಿಕ್ಕಿನವ್ರೆಲ್ಲ ಡೊಳ್ಳಿನ ಪದ ಹಾಡಿ ಹೋದ್ರು. ಹೆಂಗ ಹಾಡಿದ್ರು? ಯಾರ್ಯಾರು ಹಾಡಿದ್ರು? ಅರುಣಾಚಲ ಚಂದ್ರ ಮುತ್ಯಾರು, ಜೇವರು ಗೌಡ್ರು, ಕೊಂಕಣಗಾವ್ ಎಲ್ಲಪ್ಪ ಮುತ್ಯಾರು, ಮದಗೊಂಡ ಮುತ್ಯಾರು, ಎಲ್ಲಟ್ಟಿ ನೀಲವಾಯ್ಯಾರು, ಮರ್ಸನಾಳಿ ಶಾಂತ ಸೋನಿಯಾ ಗೌಡ್ರು ಇವರೆಲ್ಲ ತಿಮ್ಮ ತಂದಿಟ್ಟು ದೇವ್ರ ಕರ್ದ ಮಾರ್ಗ ಹಚ್ಚಿದ್ರ. ದೇವರ ಮೇಲೆ ಹಾಕಿದಂತ ಕಂಠಮಾಲಿ ಏರೋದು ಇಳಿದು ಮಾಡ್ತಿತ್ತು. ಹೌದಾ? ಮತ್ತ ನಾವು ಡೊಳ್ಳಿನ ಪದ ಹಾಡ್ಲಕತ್ತಿದೀವಿ. ನಾವು ತಂದು ತಿಮ್ಮಿಟ್ಟು ದೇವ್ರ ಕರ್ದ ಮಾರ್ಗ ಹಚ್ಚಿದೀವಿ ಅಂದ್ರ ನಮ್ಮದ ಹೆಂಗ? ಸುಡಗಾಡದ ದೇವು ಹೇಳುದು ಕುಂದ್ರದು ಹೇಳುದು ಹಿಂಗ್ ಮಾಡ್ತಾವ. ಯಾಕ? ಭಕ್ತಿನ ಅಷ್ಟು ಲೇಸದು ನಮದು. ನಮ್ ಭಕ್ತಿ ಆಗಿನವ್ರು ಮಾಡುವಂತ ಭಕ್ತಿಗೆ ನಾವ್ ಮಾಡುವಂತ ಭಕ್ತಿಗೆ ಫರಕ್ ಆಗ್ಯಾದ. ಸೋನಿಯಾ ಗೌಡ್ರು ಎಲ್ಲ ದೇವರಾಗಿ ಗುಡಿ ಕಟ್ಕೊಂಡ್ರು ಕೂತ್ರು ಊರಾಗ ಸರ್ಕಾರಗಳಾಗ್ಯಾವ. ನಾಳೆ ನಮ್ ಗೋರಿ ಮ್ಯಾಗ ನಮ್ಮ ಮಕ್ಳು ಒಂದು ಕಲಸುದೇ ಇಡಲ್ಲ ಹೊಸಳಿ ಮಗನ. ಎಷ್ಟಾರು ಗೊತ್ತಾಗ್ಯದ? ಹೌದು. ಹಿಂಗದ. ಅದಕ್ಕೆ ಮುತ್ಯಾರ ಮೇಲೆ ಮತ್ತೊಂದು ಮಾತು ಹೇಳಿದ್ರು ಮಲ್ಲು. ಏನ್ ಹೇಳಿದ್ರಿ? ಮಣಿಮೆ ಮದಗೊಂಡಾಗ ಅಂದಾರ ದೇವ ಋಷಿ. ಮಣಿಮೆ ಮದಗೊಂಡ ಮುತ್ಯಾರಿಗೆ ಅಂದಾರ ದೇವ ಋಷಿ. ಅವನ ಕಂಡ್ರ ಜನಕತ್ತಿತ್ತು ಬಹಳ ಖುಷಿ. ಅವರು ಮಾತಾಡಿದ ಮಾತು ಎಂದ ಹೋಗಿಲ್ಲ ಖುಷಿ. ನಿನಗ ತಿಳಿಲಿಕ್ಕಂದ್ರ ಕುಂತಲ್ಲ ಹಲಿಕಿಶಿ ಅಂದ್ರು. ಹೌದಾ? ಯಾಕ್ರಿ? ಅವ್ರು ಮಾತಾಡಿದ ಮಾತು ಎಂದ ಖುಷಿ ಹೋಗಿಲ್ಲ. ಖುಷಿನೇ ಹೋಗಿಲ್ಲ. ಏನಪ್ಪ ನಿನ್ನ ಕೈಯನ್ನು ಮುಗಿಲ್ಲ ನಾನು. ಯಾಕಂದ್ರೆ ಒಂದು ಹಾರಿಕೆ ಅವ್ರ ಜೀವನ ಇರೋದ ನಿಮ್ಮ ಮೇಲೆ ಅಣ್ಣ. ಆ ಕುತ್ತಿಗೆ ಕೊಯ್ಯಂಗ ಮಾಡಬೇಡ. ಇರ್ಲಿ. ಯಾಕಂದ್ರೆ ವಿಶೇಷಗಳನ್ನ ಬಹಳ ಚಂದ ನಡೆದಾವ್ರಿ. ಅದಕ್ಕ ಹೇಳ್ಯಾರ ಅವ್ರು ಮಾಡೋದಕ್ಕ ನಾವು ಮಾಡೋದಕ್ಕ ಫರಕ್ ಅದ. ಇರ್ಲಿ, ವ್ಯತ್ಯಾಸ ಅದ. ಯಾವ ನಪ್ಪ ಅಮೌಷಧ ಹೆಂಗ ಭಕ್ತಿ ಮಾಡಿದ ಹಂಗ ಗುರುವಿನ ಕರ್ಕೊಂಡು ಮತ್ತೆ ಲೋಕಕ್ಕೆ ಎದುರು ಸಲುವಾಗಿ ಬರ್ಬೇಕಾಯ್ತು ಅನ್ನುವಂತ ಒಂದು 4 ಮಾತು ದೈವಕ ದಾಸರ ಹೇಳಿ ಮತ್ತ ಪ್ರಶ್ನೆ ಉತ್ತರದ ಕಡೆ ಹೋಗುದದ. ಯಾವನಪ್ಪ ತ್ರಿಕಾಲ ಜ್ಞಾನಿ ಅಮೋಷಿತ ಏನ್ ಮಾಡಿದ? ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ. ಅಮೋಘವಾದ ಭಕ್ತಿ ಮಾಡಿದ. 6 ಯುಗಗಳ ಮುಗಿದ 7ನೇ ಯುಗಕ್ಕ ಶಿವನ ಗಪ್ಪಿಗೆ ಮ್ಯಾಲ ಅಮೋಷಿತ ಜನಿಸಿ ಬಂದ. ಹುಟ್ಟಿ ಬಂದ. ಪಾರ್ವತ ದೇವಿ ಮಗನಿಗೆ ನೋಡಿ ಎದೆಗೆ ಹಾಕೊಂಡು ಎದೆ ಹಾಲು ಕುಡಿಸಿ ಪಟ್ಟಿದ್ದ ಮಗನ ಬೆಟ್ಟ ಮಾಡಿ ಬಟ್ಟವಾಗಿ ನಿಂತ ಅಮೋಷಿತ ತಾಯಿ ಪಾರ್ವತ ದೇವಿ ಒಂದು ಮಾತು ಕೇಳ್ತಾಳ. ಏನಂತ ಕೇಳಿದವ? ಮಗು ಅಮೋಷಿತ ನಿನ್ನ ಬಟ್ಟಿದ್ದ ಹೋಗಿ ಬೆಟ್ಟ ಮಾಡೀನಿ. ಜಗತ್ತೊಳಗೆ ನನಗ ನಾ ಶ್ರೇಷ್ಠ ಅದೀನೋ ನಿನ್ನ ತಂದೆ ಶ್ರೇಷ್ಠ ಅದ ನೋ ಅಮೋಷಿತ ಅಂತ ಕೇಳಿ. ಯಾರು ಹೇಳ್ತಾರಪ್ಪ? ಅವಾಗ ಅಮೋಷಿತ ಹೇಳ್ತಾನೆ, ಯಾವ ತಾಯಿ ಜಗತ್ತೊಳಗ ಆರಾಮುಳಿದರ ಗುರು ಕಾಯ್ತಾನ. ಗುರುನೇ ಮುಡಿದರಪ್ಪ ಧರಣಿ ಮೇಲೆ ಕಾಯಲ್ಲ. ಅದಕ್ಕೆ ನನ್ನ ತಂದೆ ನನ್ನ ಗುರಿ ಹಚ್ಚಂದ ಅಮೋಷಿತ. ತಾಯಿಗೆ ತುಂಬದಂಗಾಯ್ತು. ಬಟ್ಟಿದ್ದ ಬೆಟ್ಟ ಮಾಡೀನಿ. ಕೈಯಾಗ ಬಂದಂಗ
ಪರೀಕ್ಷೆ ಮಾಡ್ಬೇಕಾಗ್ಯದ ಪರೀಕ್ಷೆ ಮಾಡ್ಬೇಕಾಗ್ಯದ ತಿಳ್ಕೊಂಡು ಮನಿ ಒಳಗ ಸುಂದರವಾದ ಬಳಕಾವತಿಯ ತಯಾರು ಮಾಡಿ ಅಮೋಕ್ಷಿದ್ರ ಭಕ್ತಿ ಹಾಳು ಮಾಡಿಸಲಾಗಿ ಬಿಟ್ಟು ಬಿಡ್ತಾಳ ಅವಾಗ ಬಳಕಾವತಿ ನೃತ್ಯ ಮಾಡ್ಕೊತಾಗ ಅಮೋಕ್ಷಿದ್ಗೊಂದು ಮಾತು ಹೇಳ್ತಾಳ ಏನ್ ಹೇಳು ಅಮೋಕ್ಷಿತ ಭಗವಂತ ಭಗವಂತ ನಿನ್ನ ಮದುವೆ ಆಗ ಬಂದಿ ನೋಯಪ್ಪ ಒಂದು ಬಳಕಾವತಿ ನಿನ್ನ ಮದುವೆ ಆಗಕ್ ಬಂದೀನಿ ಅವಾಗ ನಿನ್ನ ಮೆಚ್ಚೀನಿ ಅವಾಗ ಬಳಕಾವತಿ ಮಾತಿಗೆ ಅಮೋಕ್ಷಿತ ಹೇಳ್ತಾನ ಏನ್ ಹೇಳ ಯಾವ ತಾಯಿ ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ ನಾ ಈಗ ಪಾರ ಮಾಡ್ತದೀನಿ ಶಿವನ ಸೇವಾದೀನಿ ಶಿವನ ಸೇವಾದೀನಿ ನಿನ್ನ ಮದುವೆ ಆಗೋದು ಆಗಂಗಿಲ್ಲ ನನ್ನ ಗುರುವಿನ ಸೇವಕ ಉಳ್ಳ ಮುಟ್ಲ ಹೂವ ಕಪ್ಪಿ ಮುಟ್ಲ ಸಿದ್ಧಾ ತಗೊಂಡ್ ಹೊಂಟೀನಿ ನನ್ನ ಗುರುವಿನ ಸೇವಕ ತಾಯ ಮಗತದ ತಾಯಿ ತಂಗಿ ಮೊದಲು ದಾರಿ ಬಿಡುವಂತ ಅವಾಗ ದಾರಿ ಬಿಡ್ಲಿಲ್ಲ ದಾರಿ ಅಡ್ಡಗಟ್ಟಿ ಅಡ್ಡ ತೊಟ್ಟು ಆದ್ರೂ ನಿನ್ನೆ ಮದುವೆ ಆಗತ್ತೀನಿ ಅಂತೇಳಿ ಬಳಕಾವತಿ ಹಠ ಹಿಡಿದಾಗ ಬಳಕಾವತಿಗೆ ಅಮೋಕ್ಷದ ಕೈಲಾಸದೊಳಗೆ ಒಂದು ಮಾತು ಕೊಟ್ಟ ಏನು ಕೊಟ್ಟವ ಈಗ ನಿನ್ನ ಮದುವೆ ಆಗೋದು ಆಗಂಗಿಲ್ಲ ನಾನು ಮದುವೆ ಆಗಬೇಕಿತ್ತಂದ್ರೆ ಮತ್ತೆ ಲೋಕದೊಳಗೆ ನಡಹಟ್ಟಿ ನಾಗರಗಳ ಪದಮರಕ್ಕೆ ಹುಟ್ಟಿದ ನಮ್ಮ ಪೂರ್ಣ ಹೇಳಿ ನನ್ನ ಜೋಡಿ ಮದುವೆ ನಮ್ಮ ಬೆತ್ತದ ಜೋಡಿ ಮದುವೆ ಒಂದು ಅಮೋಕ್ಷಿತ ಕೈಲಾಸದಾಗ ಈ ಪ್ರಕಾರ ಮಾತು ಕೊಟ್ಟ ತಾಯಿ ಹೇಳ ಪ್ರಕಾರ ಹುಳ ಮುಟ್ಲ ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಲ್ಲಿ ಸೇವೆ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಅಮೋಕ್ಷದ ಪಾಸ್ ಆಗಿ ನಮ್ಮ ಕೈಲಾಸ ಬಿಟ್ಟು ನಮ್ಮಪ್ಪ ಅಮೋಕ್ಷದ ಮತ್ತೆ ಲೋಕಕ್ಕೆ ಬರಬೇಕಾಯ್ತು ಏನೇನು ತಗೊಂಡು ಬಂದ ಏನೇನ್ ತಂದ ಓಮಲ ಕಂಬಳಿ ನೇಮಗದತ್ತ ಪ್ರಸವದಂತ ಕಲ್ಪ ವೃಕ್ಷ ಬಡವ ಭಾಗ್ಯ ಬಂಜೀವ ತತ್ನ ಮಳೆ ಕೀಲು ಬೆಳೆ ಕೀಲು ಸಾಲ ಸತ್ತಿಗೆ ಮೇಲ ಕಲಸ ಸರ್ವ ಸಾಹಿತ್ಯ ತಗೊಂಡು ತಂದೆ ಹಿಂದೆ ಮಾಡಿಕೊಂಡು ನಂದಿ ಮುಂದೆ ಮಾಡಿಕೊಂಡು ಸಂಗಾಟ ಭೂತಾಶಿಗಳು ಕರ್ಕೊಂಡು ಅಮೋಕ್ಷದ ಇದೇ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ ಮುಮ್ಮೆಟ್ಟ ಗುಡ್ಡದ ಅಮೋಕ್ಷದ ಹೇಳದ ಶಿವನಿಗೆ ತಂದು ಶಿವಪುರ ಹೆಟ್ಟಾಗಿಳಿಸಿದ ವಿಷಯ ಇದು ನಿನಗೆ ನಿಂದ್ರಿಸೋದ ಇದ್ರ ಮುಂದೆ ಹೋದಂತ ಕಥೆ ಸಾರ ಮುಂದಿನ ಸಂಧಿಗೆ ಹೇಳುದದ ಇನ್ನ ಸರ್ಜೋಡಿ ಕಲಾವಿದರ ಕಡೆ ಬರೋದ ಏನು ಕೇಳ್ಯಾರಿ ಅವರು ವಿಷಯಗಳನ್ನ ಬಹಳ ವಿಸ್ತಾರವಾಗಿ ಕೇಳ್ಯಾರ ಏನ್ ಕೇಳಿದ್ರು ಧೈರ್ಯ ಅಪ್ಪಣೆಯ ತಗೊಂಡು ಧೈರ್ಯ ಅಪ್ಪಣೆಯ ತಗೊಂಡು ನಮಗೆ ಸಿದ್ಧಾರ್ಥಿಗೆ ರೂಪದಲ್ಲಿ ಒಂದು ವಿಷಯಗಳನ್ನ ಕೇಳಿದರು ಏನ್ ಕೇಳ್ಯಾರವ ಏನ್ ಕೇಳಿದ್ರು ಮುಮ್ಮೆಟ್ಟ ಗುಡ್ಡದೊಳಗ ಅದು 101 ಧರ್ಮರ ಪಂಕ್ತಿ ಸಾಗಿ ನಡೆದಿತ್ತು ಊಟ ಸಾಗಿ ನಡೆದಿತ್ತು ಹೌದು ಅಂತ ನೀವೆಲ್ಲರೂ ಹೇಳ್ತೀರಿ ಮುಮ್ಮೆಟ್ಟ ಗುಡ್ಡದಾಗ 101 ಮಂದಿ ಧರ್ಮರ ಪಂಕ್ತಿ ಊಟಕ್ಕೆ ಕುಂತಿದ್ರು ಅಂತ ನೀವು ಹೇಳ್ತೀರಿ ಆದ್ರ ಕೆರೆ ಶುದ್ಧ ಐನಾಪುರ ಕೆರೆ ಶುದ್ಧ ಹೌದು ಯಾರ ಮಗ ಇವ ಯಾರ ಮಗ ಬುಳ್ಳೋಣ ಶುದ್ಧನ ಮಗ ಹೌದು ಬುಳ್ಳೋಣ ಶುದ್ಧನ ಮಗ ಐನಾಪುರ ಕೆರೆ ಶುದ್ಧ ಹೌದು ಇಲ್ಲಿ ಶ್ರಾಪ ಯಾರು ಕೊಟ್ರು ಹೇಳಿದ್ರು ಅವರು ಐನಾಪುರ ಕೆರೆ ಶುದ್ಧಗ ಶ್ರಾಪ ಆಗ್ಯದ ಏನಂತ ಅಭಿಷೇಕ ದಾಟಿ ನೀವು ಹೊರಗೆ ಬರಬೇಡ ಶ್ರಾಪ ಆಗ್ಯದ ಮತ್ತಿನ್ನ 101 ಮಂದಿ ಧರ್ಮರ ಪಂಕ್ತಿ ಸಾಗ್ಯಾರ ಅಂತ ಹೇಳ್ತೀರಿ ಅಲ್ಲೆಲ್ಲ ಅಭಿಷೇಕ ದಾಟಿ ಹೊರಗೆ ಬರಬೇಡ ಶ್ರಾಪ ಆಗ್ಯದ ಮತ್ತ ಅವೇನ್ ಹೊರಗೆ ಬಂದಾನೋ ಇಲ್ಲೋ ಮತ್ತೆ 101 ಧರ್ಮರ ಪಂಕ್ತಿ ಹೆಂಗ ಸಾಗಿತ್ತು ಇದು ಸುಳ್ಳು ಅದು ಸುಳ್ಳು ಏನ್ ಅದು ಕರೆಯೋ ನೀವು ಕರೆಯೋ ಅಂತ ಕೇಳ್ಯಾರ ಬಹಳ ಸಂತೋಷದ ವಿಷಯ ಅದ ಇದೇನ್ ತಪ್ಪಿಲ್ಲ ಯಾಕಂದ್ರ ಸಂಶಯ ಬಂದು ಕೇಳೋದಕ್ಕೆ ಸಿದ್ಧಾಟಿಗೆ ಅಂದ ಹೌದಿಲ್ಲ ಎಲ್ಲಿ ಮಾತು ಬರ್ತಾವ ಎಲ್ಲಿ ಮಾತ ಅದಕ್ಕಿರ್ತಾವ ನೋಡು ಅಲ್ಲಿ ಕೇಳುದ ಅದಕ್ ಸಿದ್ಧಾಟಿಗೆ ಅಂದಾರ ಇರ್ರಿ ಅವ್ರಿಗೆ ಏನೋ ಮಾತ ಒಂದು ವಿಷಯ ಒಳಗೊಂದು ಅಡಕಾಗ್ಯದ ಕೇಳ್ಯಾರ ಇಲ್ಲಿ ಏನ್ ವಿಷಯ ಎಷ್ಟೇ ಅದು ಬಹಳ ದೂರ ಒಯ್ದಿಲ್ಲ ಐನಾಪುರ ಕೆರೆ ಶುದ್ಧಗ ಶ್ರಾಪ ಆಗಿದ ಖರೆ ಶ್ರಾಪ ಆಗಿದ ಖರೆ ಆದ್ರ ಗುಡ್ಡದ ಮ್ಯಾಲ ಪಂಕ್ತಿ ಮುಗಿದ ಶ್ರಾಪ ಆಗಿದೆ ಊಟ ಮುಗಿದ ಎಲ್ಲ ಪಂಕ್ತಿ ಸಾಗಾಗ್ಯದ ಅದು ಎಲ್ಲ ಕಾರ್ಯ ಮುಗಿದ ಮುಂದೆ ಅವು ಶ್ರಾಪ ಆಗ್ಯದ ಅಲ್ಲಿ ಊಟ ಆಗಿದ್ದು ಕರೆ ಮುಂದೆ ಶ್ರಾಪ ಆಗಿದ್ದು ಕರೆ ಎರಡು ಕರೆ ಊಟ ಆದ್ಮೇಲೆ ಧರ್ಮರ ಪಂಕ್ತಿ ಎಲ್ಲ ಕಾರ್ಯಕರ್ತದ ಮುಗಿದ ಮ್ಯಾಲ ಅವಾಗ ಕೆರೆ ಶುದ್ಧಗ ಶ್ರಾಪ ಆಗ್ಯಾವ ಮುಂದೆ ಶ್ರಾಪ ಆಗ್ಯದ ನಿಮ್ಗೆ ಶುದ್ಧ ಅನ್ನೋದ ವಿಷಯ ಇಷ್ಟೇ ನಿಮಗೆ ಕುಲ್ಲ ಮತ್ತ ಅಲ್ಲ ಅಂದ್ರ ಹೇಳ್ರಿ ಇದು ನಮ್ದೇ ಕರೆ ಆಗತ್ತೆ ನಂದೇನಿಲ್ಲ ಮುಚ್ಚಿಟ್ಕೊಂಡು ಹೋಗೋರು ಹೇಳ್ರಿ ಯಾಕಂದ್ರ ಒಂದ್ ಊರಿಗೆ 108 ತಾರದ ಅದಾವ ಈ ಆವತ್ ಬರ್ಬೇಕಾದ್ರೆ ಒಂದೇ ರೊಟ್ಟಿಲಿ ಅಂತಿಲ್ಲ ಒಂಬತ್ತು ರೂಟ್ ಅದ ಆಳಕ್ಕೆ ಬರ್ಬೇಕಾದ್ರೆ ರೂಟ್ ಬಾಳ ಅದಾವ ನಾವೊಂದ್ ರೊಟ್ಟಿಲಿ ನೀವೊಂದ್ ರೊಟ್ಟಿಲಿ ಹೊರ ಹೊಡೋದಿರಿ ಇದು ಅಲ್ಲ ಅಂದ್ರೆ ಅಲ್ರಿ
ಕೇಳಾರಿಲ್ಲ ಇರ್ಲಿ ಇನ್ನ ಅವ್ರ ಕೇಳ್ಯಾರ ನೀವು ಕೇಳತ್ತೇಳಿ ನೀವು ಕೇಳಿ ಎಲ್ಲಾರು ಒಪ್ಪಿಗೆ ಕೊಟ್ಟು ನಾವು ಅವ್ರನ್ನ ಕೇಳ್ತೀವಿ ಕಲ್ಲ ಕೊಡು ಕೊಟ್ಟ ನಲ್ಲ ದೋಸೆ ಕೊಡ್ಲೇಬೇಕು ಋಣ ಮುಟ್ಟಿಸ್ಬೇಕಿಂದು ನೀ ಅವ್ರನ್ನ ಕೇಳು ಮನೇಲಿ ಕೇಳ್ತೀವಿ ಕೇಳಬೇಡ್ರಿ ಅವಾಗ ಒಮ್ಮೆ ಹೇಳ ನಾವು ಕೇಳೋದು ಅವ್ರನ್ನ ಕೇಳಿ ನೀವು ಒಂದ್ ಕೇಳಿ ಹೆಂಗ ಕೇಳುದಾರ ಹೆಂಗ್ ಕೇಳ್ದವ ಒಂದು ಊರೊಳಗ ಊರೊಳಗ ಹಾಲು ಮತ್ತದೊಬ್ಬ ಸಿದ್ಧದ ಸಿದ್ಧನ ಇದು ಸಿದ್ಧಾರ್ಥಿಗೆ ಮತ್ ಲೇಖಕ್ ನೀನು ಒಂದ್ ಜೋಡಿ ಜಗಳ ಮಾಡಿವಿ ಸಿದ್ಧಾರ್ಥಿ ಒಳಗ ಹಾಲು ಮತ್ತದ ಒಬ್ಬ ಸಿದ್ಧ ಒಂದು ಊರ್ ಒಳಗ ಒಬ್ಬ ಸಿದ್ಧನ ದರ್ಶನಕ್ಕ ಮಾಳಿಂಗರಾಯ ಬೀರದೇವ್ರ ಆ ಊರಾಗ ಹಾಲು ಮತ್ತು ಸಿದ್ಧನ ದರ್ಶನಕ್ಕ ಬೀರದೇವರ ಮತ್ತು ಮಾಳಿಂಗರಾಯ ಕೂಡಿ ರಾತ್ರಿ 12 ಗಂಟೆಗೆ ಬೆಟ್ಟಿಗೆ ಹೋಗ್ತಾರ ರಾತ್ರಿ 12ಕ್ಕ ಮಧ್ಯರಾತ್ರಿ ಒಳಗ ಹೋಗಿ ಆ ಹಾಲು ಮತ್ತು ಸಿದ್ಧನ ಬೆಟ್ಟಿಗೆ ಮಾಳಿಂಗರಾಯ ಬೀರದೇವ ಇಬ್ರು ಕೂಡಿ ಹೋಗ್ತಾರ ಹೋಗಿ ಬೆಟ್ಟಿ ಕೊಡ್ತಾರ ಕೊಟ್ಟ ಮೇಲೆ ಹಾಲ ಬಾಲ ತಗೋತಾರ ಏನೋ ಹಾಲು ಮತ್ತು ಸಿದ್ಧ ಮತ್ತು ಮಾಳಿಂಗರಾಯ ಬೀರದೇವ ಹಾಲ ಬಾಲ ತಗೋತಾರ ಬರೇ ದೇವ್ರ ಅಡ್ಡೆ ತಗೊಳಲ್ಲ ಬಂದಂತ ಭಕ್ತರಿಗೆ ಕೂಡ ಅವ್ರ ಹಾಲ ಬಾಲ ಕೊಡ್ತಾರ ಅದು ಯಾವ ಊರಾಗ ಅವ ಹಾಲು ಮತ್ತು ಸಿದ್ಧ ಯಾರು ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಈ ದೇವ್ರ ನಮ್ಮ ಉತ್ತರ ಕುಲ್ಲ ಹೇಳ್ತಾರ ಶಾನೆ ಇರ್ಲಿ ಬಾಳೆನ ಮಾತಾಡೋಂತ ವಿಶೇಷ ಬೇಡ ನನ್ನ ತಾಯಿ ಬಳಗ ಬಹಳ ಚಂದ ಕುಡಿಯದ ಅವರ ಬಳಗದ ಮೇಲೆ ಒಂದು 4 ಕುಡಿ ಚಾಲ ಹಾಡಿ ಮತ್ತೆ ನಮ್ಮ ಸರ್ಜರಿ ಕಲಾವಿದರಿಗೆ ಪಾಳಿ ಕೊಡು ಅಪ್ಪನ ಮೇಲೆ ಅಲ್ಲಿ ಅಪ್ಪಗಳೇ ಯಾರಾಗ್ತಾರ ಅವಗಳು ಏನಾಗ್ತಾರ ಗೃಹಲಕ್ಷ್ಮಿ ಮಂದಿಗೆ 2000 ರೂಪಾಯಿ ತಗೊಂಡು ಅಲ್ಲೇ ಮುಚ್ಚಿಡೋ ತಿಜೋರೆ ಒಂದಕ್ಕೆ ಸಂದಿ ನಿಲ್ಲ ಯಾಕಂದ್ರೆ ಎತ್ತ ಹೋಗ್ತಾರ ಕೈ ಸತ್ತ ರೂಪಾಯಿ ಹಾಕ್ಯಾರ ಅವಗಳು ನಿನ್ನ ಮೇಲೆ ಹಾಡು ಗೃಹಲಕ್ಷ್ಮಿ ಫ್ರೀ ಆಧಾರ್ ಕಾರ್ಡ್ ಫ್ರೀ ಬಸ್ ಫ್ರೀ